ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ ಕ್ಯೂ ಆ್ಯಂಡ್ ಎ ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಅನ್ನ ತಿನ್ನಲು ದಿನದ ಯಾವ ಸಮಯ ಸೂಕ್ತವಾಗಿದೆ? ಆಪ್ಷನ್ ಎ ರಾತ್ರಿ, ಆಪ್ಷನ್ ಬಿ ಬೆಳಿಗ್ಗೆ, ಆಪ್ಷನ್ ಸಿ ಸಾಯಂಕಾಲ, ಆಪ್ಷನ್ ಡಿ ಮಧ್ಯಾಹ್ನ. ಸರಿಯಾದ ಉತ್ತರ ಆಪ್ಷನ್ ಡಿ, ಅನ್ನ ತಿನ್ನಲು ಮಧ್ಯಾಹ್ನದ ಸಮಯ ಸೂಕ್ತವಾಗಿದೆ. ಎರಡನೆಯ ಪ್ರಶ್ನೆ, ಯಾವ ಎಲೆಗಳು ಚರ್ಮದ ಅಲರ್ಜಿಯನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ ಎ ಪುದೀನ ಎಲೆ, ಆಪ್ಷನ್ ಬಿ ತುಳಸಿ ಎಲೆ, ಆಪ್ಷನ್ ಸಿ ಬೇವಿನ ಎಲೆ, ಆಪ್ಷನ್ ಡಿ ಪಾಲಕ್ ಎಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ತುಳಸಿ ಎಲೆ ಮತ್ತು ಆಪ್ಷನ್ ಸಿ ಬೇವಿನ ಎಲೆಗಳು ಚರ್ಮದ ಅಲರ್ಜಿಯನ್ನು ಕಡಿಮೆ ಮಾಡುತ್ತದೆ. ಮೂರನೆಯ ಪ್ರಶ್ನೆ, ರಾತ್ರಿ ಹೊತ್ತಲ್ಲಿ ಮೊಸರು ತಿಂದರೆ ಏನಾಗುತ್ತದೆ? ಆಪ್ಷನ್ ಎ ಅತಿಸಾರ, ಆಪ್ಷನ್ ಬಿ ಅಸ್ತಮಾ, ಆಪ್ಷನ್ ಸಿ ಕಫ ಹೆಚ್ಚಳ, ಆಪ್ಷನ್ ಡಿ ಗ್ಯಾಸ್ಟ್ರಿಕ್. ಸರಿಯಾದ ಉತ್ತರ ಆಪ್ಷನ್ ಬಿ, ರಾತ್ರಿ ಹೊತ್ತಲ್ಲಿ ಮೊಸರು ತಿಂದರೆ ಅಸ್ತಮಾ ಮತ್ತು ಕಫ ಹೆಚ್ಚಳವಾಗುತ್ತದೆ. ನಾಲ್ಕನೆಯ ಪ್ರಶ್ನೆ, ಯಾವ ಹಣ್ಣು ಚರ್ಮದ ಹೊಳಪನ್ನು ಹೆಚ್ಚಿಸುತ್ತದೆ? ಆಪ್ಷನ್ ಎ ಪಪ್ಪಾಯಿ ಹಣ್ಣು, ಆಪ್ಷನ್ ಬಿ ಸೇಬು ಹಣ್ಣು, ಆಪ್ಷನ್ ಸಿ ಸಪೋಟ ಹಣ್ಣು, ಆಪ್ಷನ್ ಡಿ ಕಿವಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಪಪ್ಪಾಯಿ ಹಣ್ಣು ಚರ್ಮದ ಹೊಳಪನ್ನು ಹೆಚ್ಚಿಸುತ್ತದೆ. ಐದನೆಯ ಪ್ರಶ್ನೆ, ಕೋಳಿ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಸಿ, ಕೋಳಿ ಫ್ರಾನ್ಸ್ ದೇಶದ ರಾಷ್ಟ್ರೀಯ ಪಕ್ಷಿ. ಆರನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಆಹಾರ ಯಾವುದು? ಆಪ್ಷನ್ ಎ ಮಸಾಲೆ ದೋಸೆ, ಆಪ್ಷನ್ ಬಿ ಉಪ್ಪಿಟ್ಟು, ಆಪ್ಷನ್ ಸಿ ಇಡ್ಲಿ, ಆಪ್ಷನ್ ಡಿ ಕಿಚಡಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತದ ರಾಷ್ಟ್ರೀಯ ಆಹಾರ ಕಿಚಡಿ. ಏಳನೆಯ ಪ್ರಶ್ನೆ, 3 ಭಾಷೆಗಳಿಂದ ಕೂಡಿದ ನಗರ ಯಾವುದು? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ಅಹಮದಾಬಾದ್, ಆಪ್ಷನ್ ಡಿ ಅಮರಾವತಿ. ಸರಿಯಾದ ಉತ್ತರ ಆಪ್ಷನ್ ಸಿ, 3 ಭಾಷೆಗಳಿಂದ ಕೂಡಿದ ನಗರ ಅಹಮದಾಬಾದ್. ಎಂಟನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿನ್ನುವುದರಿಂದ ಯಾವ ಕಾಯಿಲೆ ದೂರವಾಗುತ್ತದೆ? ಆಪ್ಷನ್ ಎ ಬಿಪಿ, ಆಪ್ಷನ್ ಬಿ ಮಲಬದ್ಧತೆ, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ಸಂಧಿವಾತ. ಸರಿಯಾದ ಉತ್ತರ ಆಪ್ಷನ್ ಎ, ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿನ್ನುವುದರಿಂದ ಬಿಪಿ ಕಡಿಮೆಯಾಗುತ್ತದೆ. 9ನೇ ಪ್ರಶ್ನೆ, ಯಾವ ಪಕ್ಷಿಯು ತನ್ನ ಕಣ್ಣುಗಳಲ್ಲಿ 3 ರೆಕ್ಕೆಗಳನ್ನು ಹೊಂದಿದೆ? ಆಪ್ಷನ್ ಎ ಗಿಳಿ, ಆಪ್ಷನ್ ಬಿ ಕೋಗಿಲೆ, ಆಪ್ಷನ್ ಸಿ ಪಾರಿವಾಳ, ಆಪ್ಷನ್ ಡಿ ನವಿಲು. ಸರಿಯಾದ ಉತ್ತರ ಆಪ್ಷನ್ ಡಿ, ನವಿಲು ತನ್ನ ಕಣ್ಣುಗಳಲ್ಲಿ 3 ರೆಕ್ಕೆಗಳನ್ನು ಹೊಂದಿದೆ. 10ನೆಯ ಪ್ರಶ್ನೆ, ಕೇದಾರನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಉತ್ತರಾಖಂಡ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ, ಕೇದಾರನಾಥ ದೇವಾಲಯ ಉತ್ತರಾಖಂಡ ರಾಜ್ಯದಲ್ಲಿದೆ. 11ನೇ ಪ್ರಶ್ನೆ, ಅತಿಯಾಗಿ ಮೀನು ಮಾಂಸ ಸೇವಿಸಿದರೆ ಏನಾಗುತ್ತದೆ? ಆಪ್ಷನ್ ಎ ಹೃದಯ ಸಮಸ್ಯೆ, ಆಪ್ಷನ್ ಬಿ ಕರುಳಿನ ಸಮಸ್ಯೆ, ಆಪ್ಷನ್ ಸಿ ಮೆದುಳು ಹಾನಿ, ಆಪ್ಷನ್ ಡಿ ಕಿಡ್ನಿ ಸಮಸ್ಯೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಅತಿಯಾಗಿ ಮೀನು ಮಾಂಸ ಸೇವಿಸಿದರೆ ಹೃದಯ ಸಮಸ್ಯೆ, ಕರುಳಿನ ಸಮಸ್ಯೆ, ಮೆದುಳು ಹಾನಿ ಮತ್ತು ಕಿಡ್ನಿ ಸಮಸ್ಯೆ ಉಂಟಾಗುತ್ತದೆ.
12ನೇ ಪ್ರಶ್ನೆ, ಯಾವುದು ಮೂಳೆಗಳನ್ನು ಅತಿ ವೇಗವಾಗಿ ದುರ್ಬಲವಾಗಿ ಮಾಡುತ್ತದೆ? ಆಪ್ಷನ್ ಎ ಡೈರಿ ಉತ್ಪನ್ನ, ಆಪ್ಷನ್ ಬಿ ಮಸಾಲಾ ಪದಾರ್ಥ, ಆಪ್ಷನ್ ಸಿ ಉಪ್ಪು, ಆಪ್ಷನ್ ಡಿ ಸಿಹಿ ತಿಂಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಉಪ್ಪು ಮೂಳೆಗಳನ್ನು ಅತಿ ವೇಗವಾಗಿ ದುರ್ಬಲವಾಗಿ ಮಾಡುತ್ತದೆ. 13ನೇ ಪ್ರಶ್ನೆ, ಬಿಸಿ ನೀರು ಕುಡಿದರೆ ಯಾವ ರೋಗ ಗುಣವಾಗುತ್ತದೆ? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಸಂಧಿವಾತ, ಆಪ್ಷನ್ ಡಿ ಶೀತ ಕೆಮ್ಮು. ಸರಿಯಾದ ಉತ್ತರ ಆಪ್ಷನ್ ಡಿ ಬಿಸಿ ನೀರು ಕುಡಿದರೆ ಶೀತ ಕೆಮ್ಮು ಗುಣವಾಗುತ್ತದೆ. 14ನೇ ಪ್ರಶ್ನೆ, ನಾವು 1 ನಿಮಿಷದಲ್ಲಿ ಎಷ್ಟು ಬಾರಿ ಉಸಿರಾಡುತ್ತೇವೆ? ಆಪ್ಷನ್ ಎ 10ರಿಂದ 12 ಬಾರಿ, ಆಪ್ಷನ್ ಬಿ 12ರಿಂದ 14 ಬಾರಿ, ಆಪ್ಷನ್ ಸಿ 15ರಿಂದ 17 ಬಾರಿ, ಆಪ್ಷನ್ ಡಿ 16ರಿಂದ 18 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಡಿ ನಾವು 1 ನಿಮಿಷದಲ್ಲಿ 16ರಿಂದ 18 ಬಾರಿ ಉಸಿರಾಡುತ್ತೇವೆ. 15ನೇ ಪ್ರಶ್ನೆ, ಯಾವ ವಿಟಮಿನ್ ಕಾರಣದಿಂದ ಮೂಳೆಗಳು ವೀಕ್ ಆಗುತ್ತದೆ? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಕೆ, ಆಪ್ಷನ್ ಡಿ ವಿಟಮಿನ್ ಬಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಡಿ ಕಾರಣದಿಂದ ಮೂಳೆಗಳು ವೀಕ್ ಆಗುತ್ತದೆ. 16ನೇ ಪ್ರಶ್ನೆ, ವಿಶ್ವದ ಮೊದಲ ಬ್ಯಾಂಕನ್ನು ಯಾವ ದೇಶದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ ಇಟಲಿ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಕೆನಡಾ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವದ ಮೊದಲ ಬ್ಯಾಂಕನ್ನು ಇಟಲಿಯಲ್ಲಿ ಸ್ಥಾಪಿಸಲಾಯಿತು. 17ನೇ ಪ್ರಶ್ನೆ, ಬೆಳಗ್ಗೆ ಕಾಫಿ ಟೀಯ ಬದಲು ಯಾವುದರ ಜ್ಯೂಸ್ ಕುಡಿಯುವುದರಿಂದ ಚರ್ಮದ ಕಾಂತಿ ಹೆಚ್ಚುತ್ತದೆ? ಆಪ್ಷನ್ ಎ ದಾಳಿಂಬೆ ಜ್ಯೂಸ್, ಆಪ್ಷನ್ ಬಿ ಕ್ಯಾರೆಟ್ ಜ್ಯೂಸ್, ಆಪ್ಷನ್ ಸಿ ಕಿತ್ತಳೆ ಜ್ಯೂಸ್, ಆಪ್ಷನ್ ಡಿ ಸೇಬಿನ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ಜ್ಯೂಸ್ ಮತ್ತು ಆಪ್ಷನ್ ಸಿ ಕಿತ್ತಳೆ ಜ್ಯೂಸ್ ಕುಡಿಯುವುದರಿಂದ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ. 18ನೇ ಪ್ರಶ್ನೆ, ಸಾವಿರಾರು ವರ್ಷಗಳ ನಂತರವೂ ಯಾವ ಆಹಾರ ಕೆಡುವುದಿಲ್ಲ? ಆಪ್ಷನ್ ಎ ತುಪ್ಪ, ಆಪ್ಷನ್ ಬಿ ನಿಂಬೆಹಣ್ಣು, ಆಪ್ಷನ್ ಸಿ ಬೆಣ್ಣೆ, ಆಪ್ಷನ್ ಡಿ ಜೇನುತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಡಿ ಜೇನುತುಪ್ಪ. 19ನೇ ಪ್ರಶ್ನೆ, ತುಳಸಿಗೆ ಏನನ್ನು ಹಾಕಿ ಪೂಜೆ ಮಾಡಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ತುಪ್ಪ, ಆಪ್ಷನ್ ಸಿ ಸಕ್ಕರೆ, ಆಪ್ಷನ್ ಡಿ ಅಕ್ಕಿ ಕಾಳು. ಸರಿಯಾದ ಉತ್ತರ ಆಪ್ಷನ್ ಎ ಹಾಲು ಮತ್ತು ಆಪ್ಷನ್ ಡಿ ಅಕ್ಕಿ ಕಾಳನ್ನು ಹಾಕಿ ಪೂಜೆ ಮಾಡಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ. 20ನೆಯ ಪ್ರಶ್ನೆ, ಭಗವಾನ್ ಶ್ರೀಕೃಷ್ಣನನ್ನು ಕೊಂದಿದ್ದು ಯಾರು? ಆಪ್ಷನ್ ಎ ಬೇಟೆಗಾರ, ಆಪ್ಷನ್ ಬಿ ಕಂಸ, ಆಪ್ಷನ್ ಸಿ ಭಿಕ್ಷುಕ, ಆಪ್ಷನ್ ಡಿ ಸನ್ಯಾಸಿ. ಸರಿಯಾದ ಉತ್ತರ ಆಪ್ಷನ್ ಎ ಬೇಟೆಗಾರ ಶ್ರೀಕೃಷ್ಣನನ್ನು ಕೊಂದನು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.